ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಇವತ್ತೊಂದು ಸಮರ್ ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಆಗಿಲ್ಲ ಅಂದರೆ ಪ್ಲೀಸ್ ವೈಭವೀಸ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಒಂದು ಬೌಲ್ ಅವಲಕ್ಕಿನ ತೊಗೊಂಡಿದ್ದೀನಿ. ಮಾಮೂಲಿ ಒಗ್ಗರಣೆ ಮಾಡೋವಂಥ ಅವಲಕ್ಕಿನೇ. ಇದನ್ನು ನಾನು 2 ಟೈಮ್ಸ್ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೊಸರನ್ನ ಒಂದು 2 ಬೌಲ್ಸ್ ಮೊಸರನ್ನ ಮಿಕ್ಸಿನಲ್ಲಿ ಮಾಮೂಲಿ ಮೊಸರು ಹಾಕಿ ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ನೀರು ಥರ ಆಗಬೇಕು, ಮಜ್ಜಿಗೆ ಥರ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಅವಲಕ್ಕಿ ಎಲ್ಲ ಅದು ಮೊಸರಿಗೆ ಹೀರ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಅದೇ ಅವಲಕ್ಕಿಗೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ಇದು ಈಸಿಯಾಗಿರುವಂಥ ರೆಸಿಪಿ. ಇವು ಅನ್ನನ ಕಾಮನಾಗಿ ಎಲ್ಲರೂ ಮಾಡ್ತಾರೆ, ಮೊಸರು ಅವಲಕ್ಕಿನ ಯಾರೂ ಮಾಡಲ್ಲ. ಟ್ರೈ ಮಾಡಿ ಒಂದು ಸಾರಿ. ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ನೀವು ದಾಳಿಂಬೆ ಕಾಳುಗಳನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಕಲಸಿ ಇಟ್ಕೊಂಡಿದ್ದೀನಿ ಸೈಡ್ಗೆ. ಇವಾಗ ಒಗ್ಗರಣೆಗೆ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ ಮತ್ತು ಗೋಡಂಬಿ, ಕರಿಬೇವನ್ನ ತೊಗೊಂಡಿದ್ದೀನಿ. ಇವಾಗ ಪ್ಯಾನ್ಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೀವು ಒಣ ದ್ರಾಕ್ಷಿನ ಕೂಡ ಹಾಕ್ಕೊಳ್ಬೋದು. ಇವಾಗ ಒಗ್ಗರಣೆನಲ್ಲಿ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಗೋಡಂಬಿ. ಇವಾಗ ನಾನು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಕೊನೆಗೆ. ಹಾಕಿ ಒಂದು 5 ಸೆಕೆಂಡ್ಸು ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡಬೇಕು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾವು ಅವಲಕ್ಕಿ ಮಾಡಿಟ್ಕೊಂಡಿದ್ವಲ್ವ, ಅದಕ್ಕೆ ಹಾಕಿ ಕಲಿಸ್ಬಿಡ್ಬೇಕು. ನೀವು ಮೇಲೆ ಕೊತ್ತಂಬರಿ ಕೂಡ ಉದುರಿಸ್ಕೊಳ್ಬೋದು. ಸಮ್ಮರ್ನಲ್ಲಿ ಖಾರದ ಐಟಮ್ಸ್ ತಿನ್ನೋಕ್ಕೆ ಇಷ್ಟಪಡಲ್ಲ ಯಾರು. ಅದಕ್ಕೆ ಇದು ತಿಂದರೆ ಕೂಲಾಗಿರುತ್ತೆ ಬಾಡಿ ಎಲ್ಲ. ಮೊಸರನ್ನು ಡೈಲಿ ತಿನ್ನೋಕ್ಕಾಗಲ್ಲಲ್ವ. ಸ್ವಲ್ಪ ಡಿಫ್ರೆಂಟಾಗಿ ಮೊಸರು ಅವಲಕ್ಕಿನ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಇವಾಗ ಮೊಸರು ಅವಲಕ್ಕಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ತಾ ಇದ್ದೀನಿ ಮೇಲೆ. ಮೊಸರನ್ನದ ಬದಲು ಮೊಸರು ಅವಲಕ್ಕಿ ಮಾಡ್ಕೊಂಡು ತಿಂದರೆ ಡಿಫ್ರೆಂಟಾಗಿರುತ್ತೆ ಒಂಥರ. ಡೈಲಿ ಅದನ್ನೇ ತಿನ್ನೋಕ್ಕಾಗಲ್ಲ ಬೇಸಿಗೆನಲ್ಲಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಿದ್ದೀನಿ. ಕೊನೆಗೆ ಹಾಕಬೇಕು ಉಪ್ಪು. ಮೊದಲೇ ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಉಪ್ಪು. ಅದಕ್ಕೆ ನೋಡಿಕೊಂಡು ಕೊನೆದಾಗಿ ಹಾಕ್ಕೊಳ್ಬೇಕು. ಇವಾಗ ಮೊಸರು ಅವಲಕ್ಕಿ ರೆಡಿಯಾಗಿದೆ ಫ್ರೆಂಡ್ಸ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.